ಯುದ್ಧದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರಾಜಕೀಯ ಮಾಡ್ತಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದರು. ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇರೆ ದೇಶಗಳಲ್ಲಿ ಲಾಕ್ಡೌನ್ ಪರಿಸ್ಥಿತಿ ತಲುಪಿದ್ದಾರೆ. ನಮ್ಮ ದೇಶ ಉತ್ತಮ ಬಾಂಧವ್ಯದಿಂದ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಿದೆ ಅಂತ ಹೇಳಿದರು. ಕೇಂದ್ರ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಿದೆ. ಈ ಪರಿಸ್ಥಿತಿಯಲ್ಲಿ ನೀವು ಅಧಿಕಾರದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದರು. ಈಗ ಆಟೋ ಡ್ರೈವರ್ಗಳು 15,000 ಕೊಡಿ ಅಂತ ಕೇಳ್ತಿದ್ದಾರೆ. ಎಲ್ಲದಕ್ಕೂ ಗ್ಯಾರಂಟಿ ಅನ್ನೋದನ್ನು ಬಿಟ್ಟು ಆಟೋ ಡ್ರೈವರ್ಗಳ ಸಮಸ್ಯೆಗೆ ಪರಿಹಾರ ಮಾಡಲಿ ಅಂತ ತಾಕೀತು ಮಾಡಿದರು. ರಾಜ್ಯದಲ್ಲಿ ಉಪಚುನಾವಣೆ ವಿಚಾರವಾಗಿ ಮಾತನಾಡಿದವರು, ಈಗಾಗಲೇ ವಾತಾವರಣ ಹೇಗಿದೆ ಅಂತ ತಿಳಿದುಕೊಂಡಿದ್ದೇನೆ. ನಾನು ಸಹ ಪ್ರಚಾರಕ್ಕೆ ಹೋಗ್ತೇನೆ. ನಾಳೆ ಸಂಜೆ ದಾವಣಗೆರೆ ಹೋಗ್ತೇನೆ ಅಂತ ಹೇಳಿದರು. 2 ಬಹಿರಂಗ ಸಭೆಯಲ್ಲಿ ಪಾಲ್ಗೊಳ್ತೇನೆ. ಭಾನುವಾರ ಇಡೀ ದಿನ ಬಾಗಲಕೋಟೆ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತೀನಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜು ಸೇರಿದಂತೆ ಅನೇಕ ಗಣ್ಯರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಸಿಎಂ ರುಚಿ ನೋಡಿದ್ರಲ್ಲ ಏನೇನು ಮಾಡ್ಬೋದು ಅಂತ. ಅಲ್ಲಿ ಹೋದ ಮೇಲೆ ಯಾವ ಥರ ನಡ್ಕೊಂಬಂದಿದೆ ನಿಮಗೆ ಗೊತ್ತಿದೆ. ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗಕ್ಕೆ ಒಳಗಾದರು 13ರಿಂದ 18. ಈಗ BJP ಮೇಲೆ ಹೇಳ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ 2018ರಲ್ಲಿ ಏನೇನು ಮಾಡಿದ್ರು, ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಯಾವ ರೀತಿ ಸಂಪೂರ್ಣವಾಗಿ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ನಿಭಾಯಿಸ್ಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಇವ್ರು ಕ್ರಿಯೇಟ್ ಮಾಡಲಿಲ್ವಾ ಸಿದ್ದರಾಮಯ್ಯನವರು? ಏನು ಯಾರು ಕಾಣದೇ ಇರೋ ಆರ್ಥಿಕ ಸಚಿವರ? ಇವ್ರ ಯೋಗ್ಯತೆಗೆ ಅವತ್ತು ರೈತರು ಸಾಲ ಮನ್ನಾ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ರು ಅಂತೇಳಿ ಮಾಡಿದ್ರಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಇನ್ನೂ 4,000 ಕೋಟಿ ಅವರ ಸಾಲ ಮನ್ನಾ ಯೋಜನೆ ಘೋಷಣೆ ಆಯ್ತಲ್ಲ, ತೀರಿಸ್ಬೇಕಂತ ನನ್ನ ಮೇಲೆ ಇತ್ತು. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಇವ್ರ ಜೊತೆ ಅವ್ರು ಬಜೆಟ್ ಮಂಡನೆ ಮಾಡಿದ್ರಲ್ಲ. ದೊಡ್ಡ ಆರ್ಥಿಕ ತಜ್ಞರು 4,000 ಕೋಟಿ ಉಳಿದಿತ್ತಲ್ಲ. ಕರ್ನಾಟಕ ಸಂಘ ML ಶ್ರೀಕಂಠೇಗೌಡ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ 9ನೇ ವರ್ಷದ ಎಂ ಶಿವಲಿಂಗಯ್ಯ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ KVS ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮೈಸೂರು ವಿಶ್ರಾಂತ ಕುಲಪತಿ ಎಸ್ ರಾಮೇಗೌಡ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶೈಕ್ಷಣಿಕ ಕ್ಷೇತ್ರವಿರಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರವಿರಲಿ ಎಷ್ಟು ಸೇವೆ ನೀಡಿದ್ದಾರೆ ಎನ್ನುವುದನ್ನು ಗುರುತಿಸುವುದಕ್ಕಿಂತ ಯಾವ ಪ್ರಶಸ್ತಿಗಳು ವ್ಯಕ್ತಿಗೆ ಬಂದಿವೆ ಎನ್ನುವ ಕಾಲಘಟ್ಟದಲ್ಲಿದ್ದೇವೆ. ಪ್ರಶಸ್ತಿಗಳು ಮೌಲ್ಯ ತರುವಂತಿರಬೇಕು, ಬದಲಿಗೆ ಪ್ರಶ್ನೆ ಮಾಡುವಂತಿರಬಾರದು ಅಂತ ಅವರು ಹೇಳಿದರು. ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುವುದರ ಮೇಲೆ ಯೋಗ್ಯತೆ ಹಾಗೂ ಕಾರ್ಯದಕ್ಷತೆಯನ್ನು ಅಳೆಯಲು ಸಾಧ್ಯವಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿಯೇ ಅನುಪಮ ಸೇವೆ ಸಲ್ಲಿಸಿ ಜೊತೆಗೆ ಹುಟ್ಟೂರಿನಲ್ಲಿ ಉತ್ತಮ ಆಡಳಿತ ನಡೆಸುತ್ತಿರುವ ಜಿ ಪಾಪೇಗೌಡ ಅವರನ್ನು ಪ್ರಶಸ್ತಿ ಗುರುತಿಸಿರುವುದು ಮೆಚ್ಚುವಂಥ ಕೆಲಸ ಅಂತ ಅವರು ಹೇಳಿದರು. ಜೆ ಪಾಪೇಗೌಡರ ಬಗ್ಗೆ ಇದುವರೆಗೂ ಮಾತನಾಡಿದ ಎಲ್ಲರೂ ದೀರ್ಘವಾದ ಭಾಷಣವನ್ನು ಮಾಡಿದ್ದಾರೆ. ಪಾಪೇಗೌಡರ ಬಾಲ್ಯಾವಸ್ಥೆಯಿಂದ ಹಿಡಿದು ಅವರು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದಮೇಲೆ ಸಮಾಜ ಸೇವೆಗೆ ನಿರತರಾಗಿ ಊರಿನಲ್ಲಿ ಸ್ಕೂಲು ಮತ್ತು ದೇವಸ್ಥಾನಗಳನ್ನು ಪುನರುಜ್ಜೀವನ ಮಾಡಿ ಸ್ಕೂಲನ್ನು ಬೆಳೆಸಂಥ ಕೀರ್ತಿ ಶ್ರೀ ಪಾಪೇಗೌಡರು. ಹಾಗಾಗಿ ಸಮಾಜ ಸೇವಾ ಪ್ರಶಸ್ತಿ ಅಂಥವರಿಗೆ ಸಲ್ಲಲೇಬೇಕು. ನಾನು ಕೆಲವು ಸಾರಿ ನನ್ನದೇ ಕೆಲವು ಪ್ರಸಂಗಗಳನ್ನು ಜ್ಞಾಪಿಸ್ಕೊಳ್ತೀನಿ, ಬೇರೆಯವರು ಜ್ಞಾಪಿಸ್ಕೊಂಡಾಗೆ. ನಾನು ಪಾಪೇಗೌಡರು ಕೆಮಿಸ್ಟ್ರಿ ಅಧ್ಯಾಪಕರಾಗಿ ಇದ್ವಿ. ನಾನು MSc ಮುಗಿದ ಮೇಲೆ PhD ಹೋಗ್ಬೇಕು ಅಂತೇಳಿ ರಿಸರ್ಚ್ ಗೈಡನ್ನು ಹುಡುಕ್ತಾ ಇದ್ದೆ. ಆ ಕಾಲದಲ್ಲೇ ಡಾಕ್ಟರ್ ಪಾಪೇಗೌಡರು ರಿಸರ್ಚ್ ಸ್ಕಾಲರ್ ಆಗಿ ಪ್ರೊಫೆಸರ್ ಮಾದೇವಪ್ಪನವರ ಗೈಡನ್ನಲ್ಲಿ ಅವರು PhDಗೆ ಪ್ರಬಂಧಗಳನ್ನು ಬರೀತಾ ಇದ್ದರು. ಅದಾದ ನಂತರ PhDಯನ್ನು ಪಡೆಯುವುದರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾದರಿಯಾಗಿ ಇತರರು ಅನುಸರಿಸಬೇಕಾದಂಥ ಶಿಕ್ಷಣ ಸೇವೆಯನ್ನು ಅವರು ಮಾಡಿದ್ದಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ನಾನು ಅನ್ಕೋತೀನಿ, ಶ್ರೀ ಜೆ ಪಾಪೇಗೌಡರಂಥ ಮಿತ್ರರಿಗೆ ಇಷ್ಟು ವರ್ಷ ಆಯ್ತು ಅವ್ರನ್ನ ಗುರುತಿಸಿ ಒಂದು ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಅಂತ ಅನಿಸ್ತೀನಿ ನನಗೆ. ಅದಕ್ಕೆ ಕಾರಣ ಏನಿದೆಯೋ ನನಗೆ ಗೊತ್ತಿಲ್ಲ. ನಾನು ಅವರಿಗಿಂತ ಚಿಕ್ಕವನಾದರೂ ಹಲವಾರು ಕಾರಣಗಳಿಂದ ನನಗೂ ಒಂದಷ್ಟು ಪ್ರಶಸ್ತಿಗಳಿಗೆ ಬಂದಿದೆ. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಮಾತನಾಡಿ, ಯಾರ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಂಡು ಒಳ್ಳೆಯದನ್ನು ಮಾತನಾಡುತ್ತಾರೋ ಅವರು ಆರೋಗ್ಯವಾಗಿರುತ್ತಾರೆ. ಗುರುವಿಗೆ ನಮಸ್ಕಾರ ಸಲ್ಲಿಸುವ ಅವಕಾಶ ಈಗ ಬಂದಿದೆ. ಸಮಾಜ ಸೇವೆಯಲ್ಲಿ ಈ ಪಾಪೇಗೌಡ ಅವರನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವುದು ಸಂತಸ ತಂದಿದೆ ಅಂತ ಹೇಳಿದರು. ಭಾಳ ದೊಡ್ಡ ಚಿಂತನೆ ಶುರುವಾಗುತ್ತದೆ. ಯಾವ್ಯಾವ ಆ್ಯಂಗಲ್ನ ನೋಡಬೇಕು, ಯಾರನ್ನ ಆಯ್ಕೆ ಮಾಡಬೇಕು,
ಯಾಕಂದರೆ ಸಾಹಿತ್ಯ ಅಂತಂದಾಗ ಅದು ಬರೀ ಸಾಹಿತ್ಯದ ಪ್ರಶ್ನೆ ಬರ್ತದೆ, ಅಥವಾ ಕವಿಗಳು ಅಂತಂದಾಗ ಕವಿಗಳ ಪ್ರಶ್ನೆ ಬರ್ತದೆ, ಕಲಾವಿದರು ಅಂದಾಗ ಅದಕ್ಕೇನು ಸಮಸ್ಯೆ ಇರೋದಿಲ್ಲ. ಆದರೆ ಈ ಸಮಾಜ ಸೇವೆ ಅಂದಾಗ ಭಾಳ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡಿ ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾಗುತ್ತೆ, ಅದಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಏನೇ ಮಾಡೋದು ಲೋಕೇಶ ಅರ್ಜೆಂಟಾಗಿ ಪಾಪ ನಮ್ಮ MK ಲಕ್ಷ್ಮೀ ಗಲಾಟೆ ಮಾಡ್ತಾ ಇದ್ದಾರೆ ನೋಡಿ. ಆಯಮ್ಮ ಇದು ಬಹುಶಃ ಮಾರ್ಚ್ ತಿಂಗಳ ಕೊನೆಯಲ್ಲಿ ಆಗಬೇಕಾಗಿತ್ತು, ಮೊದಲೇ ಆಗಬೇಕಾಗಿತ್ತು. ಯಾವಮ್ಮ 14ನೇ ತಾರೀಕು ಆಗಬೇಕಾಗಿತ್ತು. ಅವರೊಂದು ಕಂಡೀಷನ್ ಹಾಕಿದ್ರು, ಯಾರು ಮಂಜುಳಾ ಉದಯಶಂಕರ್ ಅವ್ರ ತಾಯಿ, 14ನೇ ತಾರೀಕಿಗೆ ಆಗಬೇಕು ನಮ್ಮ ಯಜಮಾನರು ಅಂತ. ನಾವಾಗ ಸ್ವೀಕರಿಸ್ಬಿಟ್ಟು ಕೊಡಲಿ ಪ್ರಶಸ್ತಿಯನ್ನು, ಅಮೌಂಟನ್ನು ಇಡಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಅವ್ರು ಬಿಟ್ಟಾರ ನಮ್ಮನ್ನ. 14ನೇ ತಾರೀಕು ಆದ ತಕ್ಷಣ ಗಂಟೆ ಹೊಡಿತಾರೆ ಅವರು. ನಮಗೆ ಆ ಯಮ್ಮನ ಪ್ರೀತಿ ನೋಡಬೇಕು. ಗತಿಸಿ ಹೋಗಿರ್ತಕ್ಕಂಥ ತನ್ನ ಪತಿಯ ಬಗ್ಗೆ ಆ ಯಮ್ಮನಿರ್ತಕ್ಕಂಥ ಆಸಕ್ತಿ ಇದೆಯಲ್ಲ, ಅದು ಬಹಳ ಮುಖ್ಯ. ನನ್ನ ಗಂಡನ ನೆನ್ಕೊಳ್ಬೇಕು. ನಮ್ಮ ಮಂಜುಳ ಹೇಳ್ತಾ ಇದ್ರು, ನಾವು ಹೊರಗಡೆ ಬಂದಾಗ ಬೈತಾರೆ ಕಣ ಅಂತ. ಯಾಕವ್ವ ಅಂದೆ, ನೀನು ಅವರಿವ್ರ ಫಂಕ್ಷನ್ಗೆ ಹೋಗ್ತಾನೆ ಇರ್ತೀಯ, ನಿಮ್ಮ ಅಪ್ಪನ ಫಂಕ್ಷನ್ ನೆನಪು ಬರೋದು ನಿಮಗೆ ಅಂತ ಬೈತಾ ಇರ್ತಾರೆ ಅಂತ. ಆಯ್ತು ಬಿಡಮ್ಮ, ಬೇಗ ಮುಗಿಸ್ಬಿಡ್ತೀನಿ ಈ ತಿಂಗಳಲ್ಲಿ ಅಥವಾ 2ನೇ ತಾರೀಕು ಅಂತ ಹೇಳಿದೆ. ಅದು ಆ ಒಂದು ಕಾತರತೆ ಇದೆಯಲ್ಲ, ನಮ್ಮ ಮನೆಯವರು ಕೂಡ ಅಥವಾ ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಕೂಡ ಈ ಸಮಾಜದ ಯಾವುದೋ ಒಂದು ಕಾರಣಕ್ಕಾಗಿ ಉದ್ದೇಶಕ್ಕಾಗಿ ಹುಟ್ಟಿದ್ದಾರೆ, ಅವರೇನೋ ಒಂದಿಷ್ಟು ಕೆಲಸ ಮಾಡಿದ್ದಾರೆ, ಅವ್ರು ನೆನ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ ಅಂತಂತ ಆ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಲಕ್ಷ್ಮಿಯವರು ಇವತ್ತು ಅನಾರೋಗ್ಯದಿಂದ ಬರಲಿಲ್ಲ. ನನಗೆ ಯಾವಾಗಲೂ ಕೂಡ ಪೂಜ್ಯ ಭಾವನೆಯನ್ನು ಕಂಡ್ರೆ. ಹಾಗಾಗಿ ಅವ್ರನ್ನೂ ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಇಂಥೆಲ್ಲ ಸಮಾರಂಭಗಳು ನಾನು ಯಾವಾಗಲೂ ಕೂಡ ಕುರುಪೋರ್ ಮಾತನ್ನು ಉದಾಹರಿಸ್ತೇನೆ. ಅಳಿಯಿತು ಓರೋರ್ವರ ಕಾಲ, ಇದು ಸರ್ವರ ಕಾಲ. ಅಳಿಯಿತು ಓರೋರ್ವರ ಕಾಲ, ಇದು ಸರ್ವರ ಕಾಲ. ಶ್ರೀಸಾಮಾನ್ಯನೇ ಭಗವತ್ ಮಾನ್ಯಂ, ಶ್ರೀಸಾಮಾನ್ಯನೇ ಭಗವದ್ಧನ್ಯಂ. ಸಾಮಾನ್ಯ ದೇಶ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಸಾಮಾನ್ಯ ಶ್ರೀಸಾಮಾನ್ಯ ಆಗಬೇಕು ಅಂತ, ಕಾಮನ್ ಮ್ಯಾನ್ ಅನ್ನುವಂಥ, ಅದಕ್ಕೆ ಕುರುಪು ಅವರು ಕರೆದಂಥದ್ದು ಶ್ರೀಸಾಮಾನ್ಯ ಅಂತೇಳಿ. ಪ್ರತಿಯೊಬ್ಬ ಎಲ್ಲವೂ ಮುಖ್ಯ, ಯಾರು ಮುಖ್ಯ ಇರಲ್ಲ, ಯಾರೂ ಮುಖ್ಯ ಇರಲ್ಲ, ನೀವೆಲ್ಲವೂ ತೀರ್ಥ ಅನ್ನುವಂಥ ಮಾತನ್ನು ಹೇಳ್ತಾರೆ. ಶಿಕ್ಷಣ ಚಿಂತಕರಾದಂಥ SP ಶಂಕರಗೌಡರವರು ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಮತ್ತು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಮಾತನಾಡಿದರು. ಪಾಠ ಮಾಡೋದು ಕ್ಲಾಸ್ಗೆ ಅಪರೂಪಕ್ಕೆ ಆಕಸ್ಮಿಕವಾಗಿ ಮೇಷ್ಟ್ರು ಇಂಟ್ರಾಗ್ಬಿಟ್ರೆ ಆ ಪೀರಿಯಡ್ ಇಂದ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಇಲ್ಲಿರೋ ಬಹಳಷ್ಟು ಮೇಷ್ಟ್ರುಗಳು ಗೊತ್ತು. ನೀವೇನು ಹೇಳೋಕೋದ್ರು ಇದಾಗಿದೆ ಸರ್ ಅಂತಾರೆ. ಆ ತತ್ವಾಟದಲ್ಲಿ ಖಂಡಿತ ಅವರಿಬ್ಬರ ಜೊತೆ ಕಾಂಪೀಟ್ ಮಾಡಲ್ಲ, ಅವ್ರಿಗಿಂತ ಅತ್ಯಂತ ಕಡಿಮೆ ಮಾತಾಡ್ತೀವಿ. ಯಾಕೆಂದರೆ ಮಾತು ಸಾಕಷ್ಟು ಮಾಹಿತಿ ಈಗಾಗಲೇ ತಲುಪಿದೆ. ಅವರ ಇಡೀ ಜೀವನ ಚಿತ್ರಣವನ್ನು ತೋರಿಸ್ಕೊಟ್ಟಿದ್ದಾರೆ, ಅನಾವರಣ ಮಾಡಿಕೊಟ್ಟಿದ್ದಾರೆ. ಜೆ ಪಾಪೇಗೌಡರು ನನ್ನ ಗುರುಗಳು. ನಾನು BA ಓದಿದ್ದು ಆರ್ಟ್ಸು. ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಆನಂದ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಗಳಾದ G ಪಾಪೇಗೌಡ ಅವರಿಗೆ M ಶಿವಲಿಂಗಯ್ಯ ಸಮಾಜ ಸೇವೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ G ಪಾಪೇಗೌಡ ಅವರು, ಈ ಪ್ರಶಸ್ತಿ ನನಗೆ ಜವಾಬ್ದಾರಿ ತಂದಿದೆ ಅಂತ ಹೇಳಿದರು. ಬಹುಶಃ ನಮ್ಮ ಜೀವನದಲ್ಲಿ ಮೊದಲ ಸಾರಿಗೆ ಮೊದಲ ಸಾರಿ ಬಂದ ಅವಕಾಶದಿಂದ ನಿಜಕ್ಕೂ ಸಂತೋಷ ಆಗಿದೆ. ನಾನು ಬಹುಶಃ ಹೇಳುವಂಥದ್ದು ಭಾಳ ಏನಿಲ್ಲ, ಯಾಕೆಂದರೆ ಈಗಾಗಲೇ ನಮ್ಮ ಬಗ್ಗೆ ವಿಷಯಗಳನ್ನು ಎಲ್ಲ ಶೇಖರಿಸಿ ಅದನ್ನೆಲ್ಲ ತಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಮೊದಲಿಂದನೂ ಕೂಡ ಶ್ರಮಜೀವಿ. ಏಕೆಂತಂದರೆ ನಾವು ಹುಟ್ಟಿದ್ದು ಹಳ್ಳಿ. ನಮ್ಮ ಮನೆಯಲ್ಲಿ ಯಾರು ಕೂಡ ಒಬ್ಬರು ಸಹಿ ಮಾಡೋವಷ್ಟು ಕೂಡ ಅವರು ಓದಿರಲಿಲ್ಲ. ಇಡೀ ಗ್ರಾಮದಲ್ಲಿ ಆವಾಗ ಸುಮಾರು 800 ಜನ ಇದ್ದರು ನಮ್ಮ ಗ್ರಾಮದಲ್ಲಿ. ಈಗ ಬಹುಶಃ 8,000 ಜನ ಇದ್ದಾರೆ ಅಂತ ಕಾಣುತ್ತದೆ. ಯಾರೂ ಓದದೇ ಇದ್ದರೂ ಕೂಡ ಹೇಗಾದರೂ ಮಾಡಿ ನಮ್ಮ ಮಗನ್ನ ನಾನು ವಿದ್ಯಾವಂತ ಮಾಡಬೇಕು ಅಂತ ನಮ್ಮ ತಾಯಿಯವರು ಮೂಲ ಕಾರಣ ಇದಕ್ಕೆ. ಅವರು ಏನೇ ಕಷ್ಟ ಆದರೂ ನೀನು ವ್ಯವಸಾಯ ಮಾಡಬೇಡ, ನೀನು ಕಷ್ಟಪಟ್ಟು ಓದಿ ನೀನು ಒಳ್ಳೆಯ ಹುದ್ದೆಯನ್ನು ಹಿಡಿಯಬೇಕು ಅಂತೇಳಿ
ಅವರು ಏನು ಓದಿಲ್ಲ ಬರೆದಿಲ್ಲ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಂ ಶ್ರೀನಿವಾಸ್, ಆನಂದ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಗಿಣಿಸ್ವಾಮಿ, JDS ರಾಜ್ಯ ಘಟಕದ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡ, ದತ್ತಿದಾನಿ ಕುಟುಂಬದ ಮತ್ತು ಕಾರ್ಯಕ್ರಮದ ಆಯೋಜಕರಾದಂಥ ಮಂಜುಳಾ ಮತ್ತು ಉದಯಶಂಕರ್, ಕರ್ನಾಟಕ ಸಂಘದ ಕಾರ್ಯದರ್ಶಿಗಳಾದ ಲೋಕೇಶ್ ಚಂದಗಾಲು ಇದ್ದರು. ವಿಶ್ವಗುರು ಬಸವಣ್ಣನವರ ಅನುಭವ ಮಂಟಪದ ಮಾದರಿಯಲ್ಲಿ ಸಮಾನತೆಯ ತತ್ವ ಎತ್ತಿ ಹಿಡಿದು ಎಲ್ಲ ಮಠಾಧೀಶರಿಗೂ ಮಾದರಿಯಾದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ನಮ್ಮ ದೇಶದ ಮಹಾನ್ ಸಂತರಾಗಿದ್ದಾರೆ ಎಂದು ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷ ಎಂ ಶಿವಕುಮಾರ್ ಹೇಳಿದರು. ಮಂಡ್ಯ ನಗರದ ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಉದ್ಯಾನವನದಲ್ಲಿ ಕಾಯಕಯೋಗಿ ಫೌಂಡೇಶನ್, ಶ್ರೀ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಿತೈಷಿಗಳ ಸಂಘ ಹಾಗೂ ಸಿದ್ಧಗಂಗಾ ಶ್ರೀ ಸೇವಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ 119ನೇ ಜನ್ಮ ದಿನಾಚರಣೆ ಹಾಗೂ ದಾಸೋಹ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಯಾವುದೇ ಜಾತಿ ಧರ್ಮವನ್ನು ನೋಡದೆ ಎಲ್ಲ ಸಮುದಾಯದ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಅನ್ನ, ಅರಿವು, ಆಸರೆಯಾಗಿ ನಿಂತ ಸ್ವಾಮೀಜಿಯವರು ಜಾತ್ಯತೀತ ತತ್ವವನ್ನು ಸಮಾಜಕ್ಕೆ ಬಿತ್ತಿದ್ದಾರೆ. ಅವರ ನಿಸ್ವಾರ್ಥ ಪ್ರೀತಿ, ಕರುಣೆ, ಸೇವೆಯನ್ನು ಸ್ಮರಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದರು. ಈ ಒಂದು ಉದ್ಯಾನವನವನ್ನು ಕಳೆದ 20 ವರ್ಷಗಳ ಹಿಂದೆ ಮಂಡ್ಯ ನಗರಸಭೆಯಿಂದ ದತ್ತು ಪಡೆದು ನಮ್ಮ ಈ ಭಾಗದ ಜನಪ್ರಿಯ ನಾಯಕರಾದಂತಹ MR ಮಂಜುನಾಥ್ ಅವರ ಸಾರಥ್ಯದಲ್ಲಿ ಬಹಳ ದೊಡ್ಡ ಹಸಿರೀಕರಣದ ಕ್ರಾಂತಿಯನ್ನ ಮಾಡಿದ್ದೇವೆ. ನಾವು ಇವತ್ತು ಇಷ್ಟು ಬಿರು ಬೇಸಿಗೆಯಲ್ಲಿ ತಂಪಾಗಿ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಏನಾದರೂ ಇದ್ರೆ ಅವರು ಹಾಕಿಸ್ಕೊಟ್ಟಂತಹ ಬೋರ್ವೆಲ್ಲು ಮತ್ತು ಈ ಎಲ್ಲ ವ್ಯವಸ್ಥೆಗಳಿಗೆ ಒಂದು ಮುನ್ನುಡಿಯನ್ನ ಬರೆದಂತಹ MR ಮಂಜುನಾಥ್ ಅವರು ಇವತ್ತು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಸುದೀರ್ಘ 4 ವರ್ಷಗಳನ್ನ ವಿವಾಹ ಮಹೋತ್ಸವದಲ್ಲಿ ನಮ್ಮ ಅನುಪಮಾರ್ಕ್ ಅವರು ಹೇಳಿದಾಗೆ ಇವತ್ತು ಮದುವೆ ಆದ್ರೆ 15 ವರ್ಷಕ್ಕೇನೆ ಡೈವೋರ್ಸ್ ಆಗ್ತಾ ಇರುವಂತಹ ಕಾಲದಲ್ಲಿ ನಮ್ಮನ್ನೆಲ್ಲ ಬಹಳ ಶಿಸ್ತಾಗಿ ಶಿಕ್ಷಣವನ್ನ ನೀಡಿ ಈ ಒಂದು ಉದ್ಯಾನವನವನ್ನು ಸೇರ್ಕೊಂಡಾಗಿ ಹಲವಾರು ಕಾರ್ಯಗಳನ್ನ ಮಾಡೋದಕ್ಕೆ ಕಾರಣೀಭೂತರಾದಂತಹ ನಮ್ಮ ಪೂಜ್ಯ ತಂದೆಯವರಾದಂತಹ ಮಲ್ಲಿಕಾರ್ಜುನಪ್ಪನವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ತಂದೆಯವರಾದಂತಹ ನಂಜಮಣಿ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಕಾರ್ಯಾಧ್ಯಕ್ಷರಾದಂತಹ ಬೆಟ್ಟಳ್ಳಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಎಲ್ ಸಂದೇಶ್ ಮಾತನಾಡಿ, ದೇವರು ನಡೆದಾಡಿದ ನಿದರ್ಶನವನ್ನು ಪ್ರಪಂಚದಲ್ಲಿ ಎಲ್ಲೂ ಹುಡುಕಿದರೂ ಸಿಗುವುದಿಲ್ಲ. ಭಾರತ ದೇಶದ ಕರ್ನಾಟಕದ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಮಾತ್ರ ನಾವು ಕಾಣಬಹುದು ಎಂದರು. ಉಳ್ಕೊಂಡಂತವರು ಅಂತ ಶ್ರೀಗಳು ಇಂದಿನ ಎಲ್ಲ ಶ್ರೀಗಳಿಗೆ ಮಾದರಿಯಾಗಿದ್ದಾರೆ ಎನ್ನುವಂಥ ವಿಚಾರವನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ವಿ ಸೋಮಣ್ಣವರು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಅದೇನಂತಂದ್ರೆ ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯವಾದಂತಹ ದಿನವನ್ನ ದಾಸೋಹ ದಿನವನ್ನಾಗಿ ಮಾಡಿ ಎನ್ನುವಂಥದ್ದು ಅದು ಒಳ್ಳೆ ಬೆಳವಣಿಗೆ ಮತ್ತು ಸ್ವಾಗತಾರ್ಹವಾದಂತಹ ನಿಲುವು. ರಾಜ್ಯ ಸರ್ಕಾರ ಅದನ್ನ ಮಾಡಲಿ ಎನ್ನುವಂಥ ಒತ್ತಾಯವನ್ನು ಮಾಡ್ತಾ, ಜೊತೆಗೆ ಈ ರಾಜ್ಯದಲ್ಲಿ 4 ಜನ ಕೇಂದ್ರ ಮಂತ್ರಿಗಳಿದ್ದಾರೆ, ಉಳಿದ ಎಲ್ಲ ಸಂಸದರು ಸೇರಿ ಸಿದ್ಧಗಂಗಾ ಶ್ರೀಗಳಿಗೆ ನರೇಂದ್ರ ಮೋದಿ ಅವರ ಹತ್ರ ಹೇಳಿ ಒಂದು ಭಾರತ ರತ್ನವನ್ನ ಕೊಡಿಸುವಂತ ಕೆಲಸವನ್ನ ಮಾಡಬೇಕು. ವೇದಿಕೆಯಲ್ಲಿ ಮುಖಂಡರಾದ MR ಮಂಜುನಾಥ್, ದೊಡ್ಡಯ್ಯ, ಮಂಜುನಾಥ್, ಮಲ್ಲಿಕಾರ್ಜುನಪ್ಪ, ಶಿವಲಿಂಗಯ್ಯ, ಕೈಲಾಸಮೂರ್ತಿ, ಶಂಕರಮೂರ್ತಿ, HR ಕನ್ನಿಕಾ, BS ಅನುಪಮ, ಅಂತನಹಳ್ಳಿ ತೇಜಸ್ ಇನ್ನಿತರರಿದ್ದರು. ಮಂಡ್ಯ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಜಿಲ್ಲೆ 317A ವತಿಯಿಂದ 3ನೇ ಜಿಲ್ಲಾ ಮಹಾಸಮ್ಮೇಳನವನ್ನು ಏಪ್ರಿಲ್ 5ರಂದು ಬೆಳಿಗ್ಗೆ 10 ಗಂಟೆಗೆ ಹೋಟೆಲ್ ಅಮರಾವತಿಯಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲೆ 317A ರಾಜ್ಯಪಾಲ ಲಯನ್ KL ರಾಜಶೇಖರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 100 ವರ್ಷಕ್ಕಿಂತ ಹೆಚ್ಚು ಅವಧಿಯಿಂದ ವಿಶ್ವದೆಲ್ಲೆಡೆ ಲಯನ್ಸ್ ಸಂಸ್ಥೆ ಸಮಾಜದ ಸೇವೆಯಲ್ಲಿ ತೊಡಗಿದೆ. ರಾಜ್ಯದಲ್ಲಿ 4 ಲಯನ್ಸ್ ಜಿಲ್ಲೆಗಳನ್ನು ವಿಂಗಡಿಸಲಾಗಿದ್ದು, ಲಯನ್ಸ್ ಜಿಲ್ಲೆ 317Aಯು ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ 97 ಸಂಸ್ಥೆಗಳ 2965 ಸದಸ್ಯರು ನಿರಂತರ ಸೇವೆ ನೀಡುವಲ್ಲಿ ತೊಡಗಿದ್ದಾರೆ ಎಂದರು. ಈ 97 ಸಂಸ್ಥೆಗಳನ್ನು ಒಟ್ಟುಗೂಡಿಸುವ ಸಮ್ಮೇಳನ ಇದಾಗಿದೆ. ಸಮ್ಮೇಳನದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ EN ಇಂದ್ರೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಲಯನ್ಸ್ ಸಂಸ್ಥೆಯ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ N ಮೋಹನ್ ಕುಮಾರ್ ಗೌರವ ಅತಿಥಿಗಳಾಗಿ ಭಾಗವಹಿಸುವರು. ಕಾರ್ಯಕ್ರಮ ಮಾರ್ಗದರ್ಶಿಯಾಗಿ ಲಯನ್ ಡಾಕ್ಟರ್ N ಕೃಷ್ಣೇಗೌಡ, ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲ GA ರಮೇಶ್ ಭಾಗವಹಿಸುವರು ಎಂದು ವಿವರಿಸಿದರು.
ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳನ್ನು ಒಳಗೊಂಡಂತೆ ನಮ್ಮ ಲಯನ್ಸ್ ಜಿಲ್ಲೆ 317G ಅಂತ ಒಂದು ಜಿಲ್ಲೆ ಮಾಡ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ಒಟ್ಟು 7 ಜಿಲ್ಲೆಗಳಿದೆ, ಕರ್ನಾಟಕ ಗೋವಾ ಸೇರಿ. ನಮ್ಮ ಮೈಸೂರು ಪ್ರಾಂತ್ಯದ್ದು ಜಿಲ್ಲೆ 317G. ಮೈಸೂರು, ಮಂಡ್ಯ, ಚಾಮರಾಜನಗರ 3 ಜಿಲ್ಲೆಗಳನ್ನು ಒಳಗೊಂಡಂತೆ 97 ಲಯನ್ಸ್ ಸಂಸ್ಥೆಗಳು, 2965 ಲಯನ್ಸ್ ಸದಸ್ಯರು. ನಾವು ಒಂದು ಸಮುದಾಯದ ಸೇವೆಯನ್ನು ಮಾಡ್ತಾಯಿದ್ದೀವಿ. 3 ಜಿಲ್ಲೆಗಳಿಂದ ಜನಸಂಖ್ಯೆ 60 ಲಕ್ಷಕ್ಕೂ ಹೆಚ್ಚು ಇದ್ದಾರೆ. ಅದರಲ್ಲಿ ನಾವು ಕೇವಲ 2965 ಜನಗಳು ಮಾತ್ರ 97 ಸಂಸ್ಥೆಗಳ ಮುಖಾಂತರ ಪ್ರತಿನಿತ್ಯ ಒಂದಲ್ಲ ಒಂದು ಸೇವೆಗಳನ್ನ 3 ಜಿಲ್ಲೆಗಳಲ್ಲಿ ನಾವು ಇದುವರೆಗೆ ಮಾಡ್ತಾ ಬಂದಿದ್ದೀವಿ, ಮುಂದೆನೂ ಮಾಡ್ತೀವಿ. ಆ ಒಂದು ಪ್ರತಿ ವರ್ಷ ಜಿಲ್ಲಾ ಸಮ್ಮೇಳನಗಳು ನಡೆಯುತ್ತೆ, ಜಿಲ್ಲಾ ರಾಜ್ಯಪಾಲರುಗಳು ಚೇಂಜ್ ಆಗ್ತಾರೆ. 25-26ನೇ ಸಾಲಿಗೆ ಮಂಡ್ಯ ಜಿಲ್ಲೆಯವನಾದಂಥ ನಾನು ಲಯನ್ KL ರಾಜಶೇಖರ ಈ ಬಾರಿ ಜಿಲ್ಲಾ ರಾಜ್ಯಪಾಲನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಒಂದು ಜಿಲ್ಲೆಯ ವಾರ್ಷಿಕ ಮಹಾಸಮ್ಮೇಳನ ಅಕ್ಟೋಬರ್ 5ನೇ ತಾರೀಕು ಹೋಟೆಲ್ ಅಮರಾವತಿನಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ನಡೆಯುತ್ತೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಹೈಕೋರ್ಟ್ ನಮ್ಮ ಜಿಲ್ಲೆಯವರೇ ಆದಂಥ ಜಸ್ಟಿಸ್ ಇಂದ್ರೇಶ್ ಅವರು ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಮಲ್ಟಿಪಲ್ನ ಕೌನ್ಸಿಲ್ ಚೇರ್ಪರ್ಸನ್ ಆದಂಥ ಮೋಹನ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ನಾವು ಆ ದಿನ ನಮ್ಮ ಸೇವಾ ಕಾರ್ಯಕ್ರಮಗಳು ಇದುವರೆಗೆ ಏನು ಮಾಡಿದ್ದೀವಿ ಆ ಎಲ್ಲವನ್ನು ಎಲ್ಲ ಸದಸ್ಯರುಗಳು ಭಾಗವಹಿಸ್ತಕ್ಕಂಥ ಸದಸ್ಯರು ಅತಿಥಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಮುಂದಿನ ನಾಯಕತ್ವ ವಹಿಸ್ಕೊಳ್ತಕ್ಕಂಥ ಲೀಡರ್ಶಿಪ್ ತಗೊಳ್ತಕ್ಕಂಥ ನಾಯಕರಿಗೆ ಆ ದಿನ ಒಂದು ಚುನಾವಣೆಯೂ ಕೂಡ ನಡೆಯುತ್ತೆ. ಮುಂದಿನ ನಾಯಕತ್ವವನ್ನು ಅವ್ರು ವಹಿಸ್ಕೊಳ್ತಾರೆ. ಸೊ ಈ ರೀತಿ 3 ಜಿಲ್ಲೆಗಳಿಂದ 1000ಕ್ಕೂ ಹೆಚ್ಚು ಲಯನ್ಸ್ ಡೆಲಿಗೇಟ್ಗಳು ಬರ್ತಾರೆ. ಒಂದು ಹಬ್ಬದ ರೀತಿಯಲ್ಲಿ ಲಯನ್ಸ್ ಸಮ್ಮೇಳನವನ್ನು ನಾವು ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಆ ದಿನ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಹೆಚ್ಚು ಪ್ರಚಾರ ಮಾಡೋದ್ರ ಮುಖಾಂತರ ಹೆಚ್ಚು ಸದಸ್ಯರು ಲಯನ್ಸ್ ಸಂಸ್ಥೆಗೆ ಸೇರ್ಪಡೆಗೊಂಡು ಹೆಚ್ಚು ಸೇವಾ ಕಾರ್ಯಕ್ರಮಗಳು ಭಾಗಿಯಾಗಲಿಕ್ಕೆ ತಾವೆಲ್ಲರೂ ಕೂಡ ಅನುವು ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಮತ್ತು ನಮ್ಮ ಜಿಲ್ಲೆಯ ಸೇವಾ ಕಾರ್ಯಕ್ರಮಗಳು ಏನೇನು ಮಾಡಿದ್ದೀವಿ ಇದುವರೆಗೆ CSR ಫಂಡ್ಗಳ ಮುಖಾಂತರ ಅದೆಲ್ಲವನ್ನು ನಮ್ಮ ಗೋಷ್ಠಿಯಲ್ಲಿ ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲ GA ರಮೇಶ್, ಪ್ರಾಂತೀಯ ಅಧ್ಯಕ್ಷ ಶಂಕರ್, ಸುನೀಲ್ ಕುಮಾರ್, ಆನಂದ್ ಇದ್ದರು. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗಿದಾಗ ಮಾತ್ರ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯಲು ಸಾಧ್ಯವಿದೆ ಎಂದು ನಣ್ಣೇನಹಳ್ಳಿ ಅಯ್ಯನಹಳ್ಳಿ ಪುರವರ್ಗ ಹಿರೇಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಹೇಳಿದರು. ಕೃಷ್ಣರಾಜಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ವಿಜಯನಗರ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಉಕ್ಕಡಗಾತ್ರಿ ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯ ಸ್ವಾಮಿಯವರ ದೇವಾಲಯದ 48ನೇ ದಿನದ ಮಂಡಲ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆರೆದಿದ್ದ ಸಾವಿರಾರು ಭಕ್ತಾದಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದ ಒತ್ತಡದ ಜೀವನದಲ್ಲಿ ಬದುಕು ನಡೆಸುತ್ತಿರುವ ಮಾನವರಾದ ನಾವು ನಮ್ಮ ಕೆಲಸದ ಒತ್ತಡದಲ್ಲಿ ಅಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗಿದಾಗ ಮಾತ್ರ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡೆಯಬಹುದಾಗಿದೆ ಎಂದರು. ಆದ್ದರಿಂದ ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ, ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿ ಸಾಗಿ ಗುರಿ ಮುಟ್ಟಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಎಂದು ಶ್ರೀಗಳು ಮನವಿ ಮಾಡಿದ್ರು. ಒಳ್ಳೆ ಬೆಳೆಯಾಗಿ ಬೆಳೆಗೆ ತಕ್ಕ ಬೆಲೆ ಸಿಕ್ಕಿ ಎಲ್ಲ ರೈತಾಪಿ ವರ್ಗದವರ ಬಾಳು ಹಸನಾಗಿ ಸರ್ವರಿಗೂ ಕೂಡ ಭಗವಂತ ಆಯುರ, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನ ಅನುಗ್ರಹ ಮಾಡಲಿ ಅಂತ ಪರಮದಯಾಳು ಪಾರ್ವತಿ ಪರಮೇಶ್ವರರನ್ನ, ಕ್ಷೇತ್ರನಾಥ ಅಜ್ಜಪ್ಪ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೋತಾ, ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯ ಆಗಿರೋದ್ರಿಂದ ಆ ಪರೀಕ್ಷಾ ಸಮಯದಲ್ಲಿ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಬೆಳೀಲಿ, ಅವರ ಜ್ಞಾನ ಹೊರಬರಲಿ, ಅವರಿಗೆ ಉತ್ತಮೋತ್ತಮವಾಗಿರ್ತಕ್ಕಂಥ ಅಂಕಗಳು ದೊರಕಿ ಆ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿ ಬೆಳೀಲಿ ಅಂತ ಇದೇ ಸಂದರ್ಭದಲ್ಲಿ ಆ ಭಗವಂತನನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಸಕಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ RTO ಮಲ್ಲಿಕಾರ್ಜುನ, ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ MB ಹರೀಶ್, ನಿರ್ದೇಶಕರಾದ ಡಾಲು ರವಿ, ಪುರಸಭೆ ಸದಸ್ಯರಾದ HR ಲೋಕೇಶ್, HD ಅಶೋಕ್, K ಮಂಜುಳಾ, ಚನ್ನಕೇಶವ, ದಾನಿಗಳಾದ ಸೋಮಶೇಖರ್, HK ಅಶೋಕ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಅಜ್ಜಯ್ಯನ ದೇವಾಲಯದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮದ್ದೂರು ಗ್ರಾಮದಲ್ಲಿ ಅನುಭವದಲ್ಲಿದ್ದ 7 ಗುಂಟೆ ಭೂಮಿ ಸಂಬಂಧ ST ಚಂದ್ರು ಅವರಿಂದ ಅನ್ಯಾಯ ಎಸಗಲಾಗುತ್ತಿದೆ ಎಂದು ಗ್ರಾಮದ ಮಹದೇವ ಆರೋಪಿಸಿದ್ರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1974-75ನೇ ಸಾಲಿನಲ್ಲಿ ಗ್ರಾಮದ ಸರ್ವೆ ನಂಬರ್ 51ರ ಸರ್ಕಾರಿ ಜಮೀನಿನಲ್ಲಿ ಅನುಭವ ಮಾಡಿಕೊಂಡಿದ್ದನ್ನು ನೋಡಿ ಆಗಿನ ತಹಶೀಲ್ದಾರ್ 3 ಗುಂಟೆ ಜಮೀನನ್ನು, ನಂತರ 1988-89ನೇ ಸಾಲಿನಲ್ಲಿ ಸರ್ವೆ ನಂಬರ್ 963ರಲ್ಲಿ 4 ಗುಂಟೆ ಜಮೀನನ್ನು ಸೇರಿ ಒಟ್ಟು 7 ಗುಂಟೆ ಜಮೀನು ಮಂಜೂರು ಮಾಡಿಕೊಡಲಾಗಿತ್ತು ಎಂದರು. ಆದರೆ ಇದೀಗ 1966ರಲ್ಲೇ ಡಾಕ್ಟರ್ ರಂಗನಾಥ ಅವರಿಗೆ 10 ಗುಂಟೆ ಜಮೀನು ಮಂಜೂರಾಗಿತ್ತು. ಅವರಿಂದ ಕ್ರಯ ಮಾಡಿಸಿಕೊಂಡಿರುವುದಾಗಿ ಎಸ್.ಟಿ. ಚಂದ್ರು ಅತಿಕ್ರಮಿಸಿಕೊಂಡಿದ್ದು, ಈಗಲೂ ಯಾರೂ ಆ ಜಮೀನಿನ ಅನುಭವದಲ್ಲಿ ಇರುವುದಿಲ್ಲ. ಈ ಸಂಬಂಧ ಮದ್ದೂರು ತಹಶೀಲ್ದಾರರು ಯಾವುದೇ ಮಾಹಿತಿ ಇಲ್ಲವೆಂದು ಹಿಂಬರಹ ನೀಡಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಅವರ ಪರವಾಗಿ ನ್ಯಾಯ ನೀಡಲಾಗಿದೆ ಎಂದು ದೂರಿದರು. ನಮ್ಮದು ಮದ್ದೂರಲ್ಲಿ ಸರ್ವೆ ನಂಬರ್ 51, ಮದ್ದೂರು ಗ್ರಾಮ ಸರ್ವೆ ನಂಬರ್ 51ರಲ್ಲಿ ಸರ್, ಮದ್ದೂರು ಗ್ರಾಮ ಸರ್ವೆ ನಂಬರ್ 51ರಲ್ಲಿ ನಮ್ಮದು ಒಟ್ಟು 7 ಗುಂಟೆ ಜಮೀನಿದೆ ಸರ್. 7 ಗುಂಟೆ ಜಮೀನಲ್ಲಿ 1960ನೇ ಇಸ್ವಿಯಿಂದ ನಾವೊಬ್ಬರೇ ಇರೋದು ಸರ್, ಅಲ್ಲಿ ಇನ್ಯಾರೂ ಇಲ್ಲ. ಇತ್ತೀಚೆಗೆ ಯಾರೊಬ್ಬರು ಎಸ್.ಟಿ. ಚಂದ್ರು ಅನ್ನೋರು ಹಿಂದೆ ಯಾರಿಗೋ 66ನೇ ಇಸ್ವಿಲಿ ಮಂಜೂರಾಗಿತ್ತು 10 ಗುಂಟೆ ಜಮೀನು, ಅದನ್ನು ನಾನು ಕ್ರಯಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿ ಈಗ ನಮ್ಮ ಜಮೀನು ನಾನು ಕ್ರಯಕ್ಕೆ ತಗೊಂಡಿರೋದ್ರ ಒಳಗಡೆ ಸೇರ್ಕೊಳ್ಳುತ್ತೆ ಅಂತ ಹೇಳಿ ನಮಗೆ ಈಗ ತೊಂದರೆ. ಅದ್ರ ಬಗ್ಗೆ ಅವರು ಬಂದು ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಕೋರ್ಟ್ಗಳ್ಗೆ ಹೋದೋ ಸರ್. ಕೋರ್ಟ್ಗಳ್ಗೆ ಹೋದರೆ ಯಾವ ಕೋರ್ಟಲ್ಲೂ ಕೂಡ ನಮ್ಮಂತೆ ಒಂದು ಕೋರ್ಟಲ್ಲೂ ಕೂಡ ತೀರ್ಮಾನ ಆಗಲಿಲ್ಲ ಸರ್. ಎಲ್ಲ ಎಸ್.ಟಿ. ಚಂದ್ರವ್ರ ಪರವಾಗಿ ತೀರ್ಮಾನ ಆಗಿದೆ. ಇದೆಲ್ಲನೂ ಗಮನಿಸಿದ್ರೆ ಎಲ್ಲ ಕಂದಾಯ ಅಧಿಕಾರಿಗಳೆಲ್ಲ ಹಣದ ಆಮಿಷಕ್ಕೂ ಒಳಗಾಗಿ ಅವನ ಪರವಾಗಿ ತೀರ್ಪು ಕೊಟ್ಟವ್ರೆ ಅಂತ ನಮ್ಗೆ ಅನಿಸುತ್ತೆ ಸರ್. ಅದು ಅದ್ರ ಬಗ್ಗೆ ಎಲ್ಲ ದಾಖಲೆಗಳವೆ ನೋಡ್ಕೊಳ್ಳಿ ಸರ್. ಸರ್ ಮೊದಲು ತಹಶೀಲ್ದಾರ್ ಕೋರ್ಟು, ಆನಂತರ ಎ.ಸಿ. ಕೋರ್ಟು, ಆನಂತರ ಡಿ.ಸಿ. ಕೋರ್ಟು, ಹಿಂಗೆ KAT ಹಿಂಗೆಲ್ಲ ಹೋದ ಸರ್. ಎಲ್ಲಿ ಹೋದ್ರೂ ಅವನೊಬ್ಬನ ಪರವಾಗಿ ಆಯ್ತೇ ಹೊರತು ನಮ್ಮ ಪರವಾಗಿ ಒಂದು ಕಡೆನೂ ತೀರ್ಮಾನ ಆಗಲಿಲ್ಲ ಸರ್. ಮೊದಲನೇ ಕ್ರಯದಾರರಲ್ಲ ಸರ್, ದರಖಾಸ್ತು ಮಂಜೂರಿದಾರರು ಸರ್ ನಾವು. ಅದು ಸರ್ವೆ ನಂಬರ್ 51 ಸರ್ಕಾರಿ ಜಮೀನು, ನಾವು ಒಕ್ಕಲಿಗರು ಸರ್. ಸರ್ವೆ ನಂಬರು 1 ಎಕರೆ 15 ಗುಂಟೆ 51ರಲ್ಲಿ 1 ಎಕರೆ 15 ಗುಂಟೆ ಜಮೀನು ಇರೋದು ಟೋಟಲಿ. ಅದರಲ್ಲಿ ನಾವು 7 ಗುಂಟೆಯಷ್ಟು ನಾವು ಅನುಭವ ಮಾಡ್ತಾಯಿದ್ದೋ. ನಮ್ಮ ಅನುಭವದ ಪ್ರಕಾರ ಅನುಭವನ ನೋಡಿ ನಮಗೆ ತಹಶೀಲ್ದಾರ್ ಮಂಜೂರು ಮಾಡಿಕೊಟ್ರು ಸರ್. ಒಂದು ಬಾರಿ 3 ಗುಂಟೆ ಮಾಡಿಕೊಟ್ರು 1974-75ನೇ ಸಾಲಿನಲ್ಲಿ. ಇನ್ನು ಮತ್ತೊಂದು ಬಾರಿ 1988-89ನೇ ಸಾಲಿನಲ್ಲಿ ಮತ್ತೊಂದು 4 ಗುಂಟೆ ಮಂಜೂರು ಮಾಡಿಕೊಟ್ರು. ಟೋಟಲಿ 7 ಗುಂಟೆ ಜಮೀನು ನಮ್ಮ ಹೆಸರಿಗೆ ಎಲ್ಲ ಪೂರ್ತಿ ಕಂದಾಯ ದಾಖಲಾತಿಗಳು ಎಲ್ಲ ಇವೆ. ಎಲ್ಲ ಇದ್ದು ಈ 4 ಗುಂಟೆ ಜಮೀನು ಮಂಜೂರಾಯ್ತಲ್ಲ ಸೆಕೆಂಡು, ಅದರಲ್ಲಿ 10 ಗುಂಟೆ ಜಮೀನು ನಾವು ಕ್ರಯಕ್ಕೆ ತಗೊಂಡಿದ್ದೀನಿ ಅಂತ ಹೇಳ್ಕೊಂಡು ಬಂದವ್ರಲ್ಲ ಈಗ ಎಸ್.ಟಿ. ಚಂದ್ರ ಅನ್ನೋರು, ಅವರು ನಮ್ಮದ್ರೊಳಗೆ ಸೇರ್ಕೊಂಡ್ಬಿಡ್ತದೆ ಅಂತ ಅವ್ರು ಹೇಳ್ತಾವ್ರೆ ಸರ್. ಅಲ್ಲೇ ನಮ್ಮೊಬ್ಬರು ಬಿಟ್ಟರೆ ಬೇರೆ ಯಾರೂ ಅನುಭವದಲ್ಲಿ ಇಲ್ಲ. 1960ನೇ ಇಸ್ವಿಯಿಂದಲೂ ಕೂಡ ನಾವೇ ಅಲ್ಲೇ ಅನುಭವದಲ್ಲಿ ಇರೋರು. ಮಂಡ್ಯ ನಗರದ ವಿವಿ ರಸ್ತೆಯಲ್ಲಿರುವ ಶ್ರೀ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಸಂಘ ಇವರ ವತಿಯಿಂದ ತಾಲೂಕಿನ ಚಿಕ್ಕಮಲಗೋಡು ಗ್ರಾಮದಲ್ಲಿ ನಡೆದ ಮನೆ ಮನೆಗೆ ಸೌಹಾರ್ದ ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ನಡೆಯುವ 168ನೇ ಕಾರ್ಯಕ್ರಮವು ಹಲವಾರು ಶ್ರೀಮಠ ಮುಡುಕನಪುರ ಗ್ರಾಮದ ಶ್ರೀ ಷಡಕ್ಷರಿ ದೇಶಿಕೇಂದ್ರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಹಾಗೂ ಆಶೀರ್ವಚನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತದ ಜಿಲ್ಲಾಧ್ಯಕ್ಷರಾದ ಎಸ್ ನಾಗರಾಜುರವರು ಧಾರ್ಮಿಕ ನುಡಿಗಳನ್ನಾಡಿದರು. ನಮಗೆಲ್ಲ ಗೊತ್ತಿರುವ ಹಾಗೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಹಾಗೂ ಬಸವಾದಿಯ ಎಲ್ಲ ಶರಣರು ನಮ್ಮ ಜನಸಾಮಾನ್ಯರ ಜೀವನ ಯಾವ ರೀತಿ ನಡೀಬೇಕು, ಅವರು ಯಾವ ರೀತಿ ಆಧ್ಯಾತ್ಮವನ್ನು ಹಚ್ಕೊಂಡು ಬದುಕಬೇಕು, ಯಾವ ರೀತಿ ಧಾರ್ಮಿಕವಾಗಿ ಅವರು ಬದುಕಬೇಕು, ಯಾವ ರೀತಿಯಾಗಿ ಅವರು ದ್ವೇಷರಹಿತವಾಗಿ ಬದುಕಬೇಕು, ಯಾವ ರೀತಿಯಾಗಿ ಅವರು ನೆಮ್ಮದಿಯಿಂದ ಶಾಂತಿಯಿಂದ ಬದುಕಬೇಕು ಅಂತೇಳಿ ಇಡೀ ಬಸವಾದಿ ಶರಣರು ಪ್ರತಿದಿನ ಸಂಜೆ ಅನುಭವ ಮಂಟಪದಲ್ಲಿ ಚಿಂತಿಸಿ ಕೊಟ್ಟಂಥ ಫಲವೇ ನಮಗೆ ಇವತ್ತು ಬಸವ ತತ್ವಗಳು ಬಂಧುಗಳೇ. ಹಾಗಾಗಿ ಬಸವಾದಿ ಶರಣರು ಏನು ಹೇಳ್ತಾರೆ ಅಂದರೆ, ಮಾದೇವ ನಮಗೆಲ್ಲ ಅತ್ಯಮೂಲ್ಯವಾದ ಒಂದು ಬದುಕನ್ನು ಕೊಟ್ಟಿದ್ದಾನೆ. ಈ ಬದುಕನ್ನು ನಾವು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಈ ಬದುಕನ್ನು ನಾವು ಯಾವ ದ್ವೇಷರಹಿತವಾಗಿ ಬದುಕಬೇಕು, ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು, ಯಾವ ರೀತಿ ಆಧ್ಯಾತ್ಮಿಕವಾಗಿ ಬದುಕಬೇಕು ಅನ್ನೋದನ್ನು ಬಸವಾದಿ ಶರಣರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದರೆ ನಾವು ಇವತ್ತು ಯಾರನ್ನು ಕೇಳಿದ್ರೂ ಕೂಡ
ನೀವು ಚೆನ್ನಾಗಿದ್ದೀರಾ, ಬಸವ ತತ್ವ ಆಚರಣೆ ಮಾಡ್ತಾ ಇದ್ದೀರಾ, ಬಸವಾದಿ ಶರಣರು ಹೇಳ್ದಂಗೆ ನೀವು ಆರೋಗ್ಯವಾಗಿದ್ದೀರಾ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಯಾರೂ ಕೂಡ ಧೈರ್ಯ ಮಾಡಿ ನಾನು ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನಮ್ಮ ಮನೆಯಲ್ಲಿ ಸಂತೋಷವಾಗಿದೆ ಅಂತ ಯಾರೂ ಕೂಡ ಧೈರ್ಯವಾಗಿ. ಈ ಸಂದರ್ಭದಲ್ಲಿ ಚಿಕ್ಕಮುಲ್ಗೂಡು ಗ್ರಾಮದ ಮಾಜಿ ಉಪ ಪ್ರಧಾನರಾದ ಸಿ.ಕೆ. ರಾಜಶೇಖರ್, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮಹದೇವಸ್ವಾಮಿ, ಶಿವನಾಗಪ್ಪ, ಸತೀಶ್ ಕುಮಾರ್, ದ್ಯಾವಣ್ಣ, ಶಿವಕುಮಾರ್ ಮುಂತಾದವರಿದ್ದರು.